ನಾಡಿನ ಸಮಸ್ತ ಆರಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ದಾನೇಶ್ ಹವಲ್ದಾರ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ TTRSI ಅಂದರೆ ಟ್ರಾಫಿಕ್ ಟ್ರೈನಿಂಗ್ ಆ್ಯಂಡ್ ರೋಡ್ ಸೇಫ್ಟಿ ಆರ್ಗನೈಜೇಷನ್ ಸಂಚಾರ ತರಬೇತಿ ಮತ್ತು ರಸ್ತೆ ಸುರಕ್ಷತಾ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಸ್ಥೆಯು ಪ್ರಸ್ತುತ 2014ರಿಂದ ಬೆಂಗಳೂರಿನ RK ಹೆಗ್ಡೆ ನಗರ ಥಣಿಸಂದ್ರದಲ್ಲಿ ನೆಲೆಸಿದ್ದು ಮೆಜೆಸ್ಟಿಕ್ನಿಂದ ಸುಮಾರು 17 ಕಿಲೋಮೀಟರ್ ಅಂತರದಲ್ಲಿದೆ. ಈ ಸಂಸ್ಥೆಯು ಸುಸಜ್ಜಿತವಾದ ವಸತಿ ನಿಲಯ ಹಾಗೂ ವಸತಿ ವ್ಯವಸ್ಥೆಯನ್ನು ಹೊಂದಿದ್ದು, ಸ್ವಚ್ಛಂದವಾದ ಕ್ಯಾಂಟೀನ್, ವಾಟರ್ ಫಿಲ್ಟರ್, ಸೋಲಾರ್ ವಾಟರ್ ಹೀಟರ್ ಹಾಗೂ ಗೀಜರ್ಗಳಂತಹ ವ್ಯವಸ್ಥೆಯೊಂದಿಗೆ ಮೀಸೆ ತಿಮ್ಮಯ್ಯ ಮೆಮೋರಿಯಲ್ ಹಾಲ್, ಡ್ರೈವಿಂಗ್ ಟೀಚಿಂಗ್ ರೂಮ್, ಟ್ರಾಫಿಕ್ ಸೈನ್ಸ್ ಮತ್ತು ಸಿಗ್ನಲ್ಸ್ ಇರುವಂಥ ರೂಮ್ ಮತ್ತು ಡಾರ್ಕ್ ರೂಮ್ ಹಾಗೂ ಸುಸಜ್ಜಿತವಾದ ಡಿಜಿಟಲ್ ಲೈಬ್ರರಿಯನ್ನು ಒಳಗೊಂಡಿದೆ. ನಮಸ್ಕಾರ, ನನ್ನ ಹೆಸರು ಶರಣಪ್ಪ ಅಂತೇಳಿ, ಪ್ರಾಂಶುಪಾಲರು ಹಾಗೂ ACP TTRSI ಬೆಂಗಳೂರು. ನಮ್ಮ ಸಂಸ್ಥೆ 1975 TTI ಅಂತೇಳಿ ಮೊಟ್ಟ ಮೊದಲು ಜನ್ಮ ತಾಳಿತ್ತು. ಈಗ ಇದು 2014ರಿಂದ ಥಣಿಸಂದ್ರದ ಮುಖ್ಯ ರಸ್ತೆಯಲ್ಲಿ RK ಹೆಗ್ಡೆ ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಗೆ ಮುಖ್ಯಸ್ಥರು ಬೆಂಗಳೂರು ನಗರದ ಕಮಿಷನರ್ ಅವರಾಗಿರ್ತಾರೆ. ತದನಂತರ ನಮ್ಮ ಬೆಂಗಳೂರು ಜಂಟಿ ಪೊಲೀಸ್ ಆಯುಕ್ತರು ಈ ಸಂಸ್ಥೆ ಉಸ್ತುವಾರಿಯನ್ನು, ಹಾಗೆ DCP ಟ್ರಾಫಿಕ್ ನಾರ್ತ್ ಅವರು ಇದರ ಮೇಲುಸ್ತುವಾರಿ ವಹಿಸಿಕೊಂಡಿರ್ತಾರೆ. ಈ ಸಂಸ್ಥೆಗೆ ಪ್ರಾಂಶುಪಾಲರಾಗಿ ACP ದರ್ಜೆಯ ನಾನು ಈ ಶರಣಪ್ಪ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ತಿಂಗಳಲ್ಲಿ 2 ಬ್ಯಾಚು ನಾವು ತರಬೇತಿಯನ್ನು ಮಾಡ್ತಾ ಇರ್ತೇವೆ. ಈಗ ಜಿಲ್ಲೆಯ ವಿವಿಧ ಭಾಗಗಳಿಂದ 64 ಜನ ಶಿಬಿರಾರ್ಥಿಗಳು ಭಾಗವಹಿಸಿದರು. ಇಲ್ಲಿ ಅನೇಕ ಮೂಲ ಸೌಲಭ್ಯಗಳಿವೆ. ಕ್ಯಾಂಟೀನ್, ಹಾಗೆಯೇ ಲೈಬ್ರರಿ, ಡಾರ್ಕ್ ರೂಮ್, SDEC, ಮೀಸೆ ತಿಮ್ಮಯ್ಯ ಆಡಿಟೋರಿಯಂ ಮುಂತಾದ ಅನೇಕ ಸೌಲಭ್ಯಗಳಿವೆ. ಅಷ್ಟೇ ಅಲ್ಲ, ಇವರಿಗೆ ಪ್ರಾಯೋಗಿಕ ತರಬೇತಿಯನ್ನು TMC, ಟ್ರಾಫಿಕ್ ಪಾರ್ಕ್ ಹಾಗೂ ಮ್ಯೂಸಿಯಂ ಮೊದಲಾದ ಕೇಂದ್ರಗಳಿಗೆ ಹೋಗಿ ಪ್ರಾಯೋಗಿಕ ತರಬೇತಿ ನೀಡಿದೆ. ಈ ಬ್ಯಾಚ್ನಲ್ಲಿ ಒಟ್ಟು 64 ಜನರಿಂದ ಉತ್ತಮವಾಗಿ ತರಬೇತಿಯನ್ನು ಪಡೆದಿರ್ತಾರೆ. ಈ ಶಿಬಿರಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನಂತಂದರೆ, ಇಲ್ಲಿವರೆಗೆ ಪಡೆದಿರ್ತಕ್ಕಂಥ ತರಬೇತಿಯನ್ನು ಉತ್ತಮವಾಗಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಪೊಲೀಸ್ ಠಾಣೆಯಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಹಚ್ಚ ಹಸುರಿನಿಂದ ಕೂಡಿದ ಈ ಸಂಸ್ಥೆಯ ತರಬೇತಿಯ ಅವಧಿಯ ದಿನಚರಿ ಯಾವ ರೀತಿ ಇರುತ್ತದೆ ಅಂದರೆ, ಬೆಳಗ್ಗೆ 6:30ಕ್ಕೆ ಎದ್ದು ರನ್ನಿಂಗು, ವಾಕಿಂಗು, ಎಕ್ಸಸೈಸಸ್ಸು, ಮಾಸ್ PT ಮತ್ತು ಎಲ್ಲರಿಗೂ ಮನೋರಂಜನೆ ನೀಡುವ ಜುಂಬಾ ಡ್ಯಾನ್ಸ್ನಂತಹ ಇತರೆ ಪ್ರಾಣಾಯಾಮ, ಯೋಗಾಸನದಂತಹ ಕಸರತ್ತುಗಳನ್ನು ನಿರ್ವಹಿಸಿ, ಅದಾದ ಮೇಲೆ 8 ಗಂಟೆಗೆ ಟಿಫಿನ್ ಮಾಡ್ತಿದ್ವಿ. ಟಿಫಿನ್ನಲ್ಲಿ ಪ್ರತಿದಿನವೂ ವೆರೈಟಿ ಟಿಫಿನನ್ನು ನೀಡಲಾಗ್ತದೆ. ಅದಾದಮೇಲೆ 9:45ಕ್ಕೆ ರೆಡಿ ಆಗಿ ಬುಕ್ಕು ಮತ್ತು ಪೆನ್ನೊಂದಿಗೆ ಕ್ಲಾಸಿಗೆ ಹಾಜರಾಗುತ್ತದೆ. ಕ್ಲಾಸ್ನಲ್ಲಿ ಮೋಟಾರ್ ಇನ್ಶೂರೆನ್ಸ್, ಟ್ರಾಫಿಕ್ ಇಂಜಿನಿಯರಿಂಗ್, ರೋಡ್ ಸೇಫ್ಟಿ, ಇನ್ವೆಸ್ಟಿಗೇಷನ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮುಂತಾದ ಸಬ್ಜೆಕ್ಟ್ಗಳ ಬಗ್ಗೆ ತರಬೇತಿಯನ್ನು ನೀಡಲಾಗ್ತಿತ್ತು. ಅದಾದ ಮೇಲೆ 11:00ಗೆ ಟೀ ಬ್ರೇಕು, ಮತ್ತು 1:00ಗೆ ಊಟ ಇರ್ತಿತ್ತು. ಊಟಕ್ಕೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಪಲ್ಯ, ಮೊಸರನ್ನ ಮುಂತಾದವುಗಳನ್ನು ನೀಡಲಾಗ್ತಿತ್ತು. ಮತ್ತು 2:30ಗೆ ಪುನಃ ಕ್ಲಾಸಿಗೆ ಅಟೆಂಡ್ ಆಗಬೇಕು. ಅದಾದ ಮೇಲೆ ಸಂಜೆ 4 ಗಂಟೆ ಹೊತ್ತಿಗೆ ಟೀ ಬ್ರೇಕ್ ಇರುತ್ತಿತ್ತು. 5:30ಕ್ಕೆ ಕ್ಲಾಸ್ಗಳು ಎಂಡ್ ಆಗ್ತಿದ್ವು. ಅದಾದ ಮೇಲೆ ಔಟ್ಡೋರ್ನಲ್ಲಿ ಟ್ರಾಫಿಕ್ ಹ್ಯಾಂಡ್ ಸಿಗ್ನಲ್ಸ್ಗಳ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಒಂದು ದಿನ ಎಲ್ಲರನ್ನೂ ಬೆಂಗಳೂರಿನ MG ರೋಡ್ ಹತ್ತಿರ ನೆಲೆಸಿರುವಂತಹ ಟ್ರಾಫಿಕ್ ಪಾರ್ಕ್, ಟ್ರಾಫಿಕ್ ಮ್ಯೂಸಿಯಂ ಹಾಗೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ವಿಸಿಟ್ಗೆಂದು ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ನ ಇತಿಹಾಸ ಮತ್ತು ಮುಂಬರುವ ದಿನಗಳಲ್ಲಿ ಹೊಸ ಟೆಕ್ನಾಲಜಿಗಳನ್ನು, AI ಟೂಲ್ಸ್ ಆಗಿರಬಹುದು, ಡ್ರೋನ್ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವುದರ ಬಗ್ಗೆ ಮುಂತಾದ ಮಾಹಿತಿಗಳನ್ನು ನೀಡಲಾಗುತ್ತದೆ. ಟ್ರೈನಿಂಗ್ನ ಕೊನೆಯ ಹಂತ ಬೀಳ್ಕೊಡುಗೆ ಸಮಾರಂಭ ಹಾಗೂ ತರಬೇತಿ ಪತ್ರ ವಿತರಣಾ ಕಾರ್ಯಕ್ರಮ ಮುಗಿದ ಮೇಲೆ ಫೋಟೋ ಶೂಟ್ ಇರುತ್ತದೆ. 5 ದಿವಸದ ಟ್ರೈನಿಂಗನ್ನು ಫುಲ್ ಎಂಜಾಯ್ ಮಾಡಿದ್ದೀವಿ. 5 ದಿನಗಳ ಈ ತರಬೇತಿ ಅವಧಿಗೆ ಕರ್ನಾಟಕದಾದ್ಯಂತ ಎಲ್ಲೆಡೆಯಿಂದ ಬಂದಂತಹ ನಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಬೆರೆಯಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಅಲ್ಲಿಂದ ಪುನಃ ಎಲ್ಲರೂ ತಮ್ಮ ಸ್ಟೇಷನ್ಗಳಿಗೆ ಮರಳುವ ಸಮಯ. ಇದೇ ರೀತಿಯ ಕಂಟೆಂಟ್ಗಳನ್ನು ನೋಡಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಪೊಲೀಸ್.